ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಬೇಳೆ, ಬೆಲ್ಲ ಯಾವುದನ್ನು ಬಳಸದೇನೆ ಹತ್ತಿಯಷ್ಟೇ ಮೃದುವಾಗಿರುವಂತ ಒಬ್ಬಟ್ಟು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ನಾ ಹೇಳೋ ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಕೂಡ ಇಷ್ಟೇ ಸಾಫ್ಟ್ ಆಗಿ ಮೃದುವಾಗಿರುವಂತ ಒಬ್ಬಟ್ಟು ಮಾಡ್ಬೋದು ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನ್ರಿ. ಕಡಾಯಿ ಬಿಸಿ ಆಗೋಣ ಒಂದ್ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿನ್ರಿ. ತುಪ್ಪ ಬಿಸಿ ಆಗೋಣ 1 ಕಪ್ ಆಗುವಷ್ಟು ಬಾಂಬೆ ರವಾ ಹಾಕೊಂಡಿನ್ರಿ. ಬಾಂಬೆ ರವಾ ಇರ್ಲಿಲ್ಲ ಅಂದ್ರ ನೀವು ಚಿರೋಟಿ ರವಾ ಕೂಡ ಹಾಕೊಂಡು ಮಾಡ್ಕೋಬಹುದು ನೋಡ್ರಿ. ಇವಾಗ ಇದನ್ನ ಸಣ್ಣ ಉರಿ ಒಳಗ ಲೋ ಟು ಮೀಡಿಯಂ ಇಟ್ಟು ಇದನ್ನ ಹುರಿತಾ ಇರ್ಬೇಕ್ರಿ. ನಾವ್ ರವಾ ಹುರಿತಿರ್ತೀವಲ್ರಿ, ಅವಾಗ ರವಾ ಒಳಗಿಂದ ಗಮ್ ಅಂತ ಸ್ಮೆಲ್ ಬರುತ್ತನ ಇದನ್ನ ಹುರಿಬೇಕ್ ನೋಡ್ರಿ. ಈ ರೀತಿ ಹುರಿಬೇಕ್ರಿ. ಇವಾಗ ಹುರಿದಿರುವಂತ ರವಾನ ಏನ್ ಮಾಡುಮ್ರಿ, ಒಂದ್ ಬೌಲ್ದಾಗ ಹಾಕಿಟ್ಕೊಳ್ಳುಮಂತ್ರಿ. ಈಗ ನೆಕ್ಸ್ಟ್ 1 ಕಪ್ ರವಾಕ ಇಲ್ಲಿ 2 ಕಪ್ ಆಗೋಷ್ಟು ನಾನು ಹಾಲು ಹಾಕೊಳತ್ತೀನ್ರಿ. ಹಾಲು ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ನಿಮಿಷ ನೆನ್ಸಿಟ್ಕೋಬೇಕು ನೋಡ್ರಿ. ರವಾ ಅನ್ನೋದು ಹಾಲೊಳಗ ಕಂಪ್ಲೀಟ್ ಆಗಿ ನೆನಿಬೇಕ್ರಿ. ಇದು ನೆನ್ನೋಷ್ಟೊತ್ತಿಗೆ ನಾವೇನ್ ಮಾಡುಮ್ರಿ, ನೆಕ್ಸ್ಟ್ ಗ್ಯಾಸ್ ಮೇಲೆ ಇನ್ನೊಂದ್ ಕಡಾಯಿ ಇಟ್ಕೊಳ್ಳುಮಂತ್ರಿ. ಕಡಾಯಿ ಬಿಸಿ ಆಗೋಣ ಅದಕ್ಕೂ 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕೊಳತ್ತೀನ್ರಿ. ಅದೇ ರೀತಿ 1 ಕಪ್ ರವಾಕ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೊಳತ್ತೀನ್ರಿ ನಾನಿಲ್ಲಿ. ನೀವು ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಹಾಕೋಬಹುದ್ರಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಇನ್ನ ಮಸ್ತಾಗಿ ಬರ್ತೈತಿ ನೋಡ್ರಿ. ಇವಾಗ ಇದನ್ನ ಲೋ ಫ್ಲೇಮ್ ದಾಗ ಇಟ್ಟು ಸಕ್ಕರೆ ಅನ್ನೋದು ಫುಲ್ ಕರಿಗಿ ಈ ರೀತಿ ಗೋಲ್ಡನ್ ಕಲರ್ ಬರುವವರೆಗೂ ಕರಗಿಸ್ತಾ ಇರ್ಬೇಕು ನೋಡ್ರಿ. ಲೋ ಟು ಮೀಡಿಯಂ ಇಟ್ಟೆ ಕರಗಿಸೋಬೇಕ್ರಿ. ಇದು ಕಂಪ್ಲೀಟ್ ಆಗಿ ಕರಗೈತ್ರಿ. ನಾವ್ ಅವಾಗ್ಲೇ ಏನ್ ರವಾದೊಳಗ ಹಾಲ್ ಹಾಕಿ ಇಟ್ಕೊಂಡಿದ್ದೇವಲ್ರಿ, ಅದನ್ನ ಇದ್ರೊಳಗ ಹಾಕೊಳ್ಳುಮಂತ್ರಿ. ಸ್ವಲ್ಪ ಬಿಸಿ ಇರ್ತೈತ್ರಿ, ಯಾಕಂದ್ರ ತುಪ್ಪ ಕೂಡ ಬಿಸಿ ಇರ್ತೈತಲ್ರಿ, ಅದಕ್ಕ ಒಮ್ಮೆ ಹಾಕಕ್ ಹೋಗ್ಬೇಡ್ರಿ. ಈ ರೀತಿ ಸ್ಪೂನ್ಲೆ ಹಾಕೋರಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ನಿಧಾನವಾಗಿ ಇದನ್ನ ತಿರುತಾ ಇರ್ಬೇಕು ನೋಡ್ರಿ. ಕಂಪ್ಲೀಟ್ ಆಗಿ ಒಂದ್ ಚೂರು ಕೈ ಬಿಡ್ಲಾರ್ದೇನೆ ಇದೇ ರೀತಿ ತಿರುತಾ ಇರ್ಬೇಕು ನೋಡ್ರಿ. ಇದು ತಳ ಬಿಡುತನ ನೀವು ತಿರುತಾ ಇರ್ಬೇಕ್ರಿ. ಅವಾಗ ನಮ್ಗ್ ಹೂರ್ಣ ಅನ್ನೋದು ಕರೆಕ್ಟ್ ಆಗಿ ಬರ್ತೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಇವಾಗ ತಳ ಬಿಡತೈತ್ರಿ. ಇವಾಗ ಈ ರೀತಿ ಗಟ್ಟಿ ಆಗೈತ್ ನೋಡ್ರಿ. ಒಂದೇ ಸಮನೆ ತಿರುತಾ ಇದ್ರಲ್ರಿ ನೀವು, ಈ ರೀತಿ ಗಟ್ಟಿ ಆಗ್ತೈತ್ ನೋಡ್ರಿ. ಇವಾಗ ಇದನ್ನ ಎತ್ತಿ ಒಂದು ಪ್ಲೇಟ್ ದಾಗ ಎತ್ತಿಟ್ಕೊಳ್ಳುಮಂತ್ರಿ. ಇವಾಗ ಇದು ಕೋಲ್ಡ್ ಆಲ್ರಿ ಅಂಕತನ ನಾವ್ ಹಿಟ್ ಕಲ್ಸ್ಕೊಳ್ಳುಮಂತ್ರಿ ಅಷ್ಟು ತನ. ಇಲ್ಲಿ ನೋಡ್ರಿ, ಒಂದ್ ಬೌಲ್ ತಗೊಂಡಿನ್ರಿ. ಬೌಲ್ ಒಳಗ ನಾನು ಚಿರೋಟಿ ರವಾ ಹಾಕೊಳತೀನ್ರಿ. ಯಾವ್ದೇ ತರ ಮೈದಾ, ಗೋಧಿ ಹಿಟ್ಟು ಬಳಸ್ತೇನೆ 1 ಕಪ್ ಚಿರೋಟಿ ರವಾ ಒಳಗ ನೀವು ಹತ್ತಿಯಷ್ಟೇ ಮೃದುವಾಗಿರುವಂತ ಹೋಳಿಗೆ ಮಾಡ್ಕೋಬಹುದು ನೋಡ್ರಿ. ಅದೇ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಇದಕ್ಕ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳುಮಂತ್ರಿ. ಹೋಳಿಗೆ ಮಾಡತ್ನಾಗ ಮೈದಾ ಇಲ್ಲ ಗೋಧಿ ಬಳಸ್ಕೊತೇವಲ್ರಿ, ಆದ್ರೆ ಈ ರೀತಿ ನೀವು ಒಂದ್ಸರ್ತಿ ಮಾಡಿ ನೋಡ್ರಿ. ಬಹಳ ಅಂದ್ರ ಬಹಳ ಸಾಫ್ಟ್ ಆಗಿ ಮೃದುವಾಗಿರುವಂತ ಹೋಳಿಗೆ ಬರ್ತಾವ ನೋಡ್ರಿ. 2 ದಿನ ಇಟ್ರು ಕೂಡ ಅಷ್ಟೇ ಸಾಫ್ಟ್ ಆಗಿರ್ತೈತ್ರಿ ಹೋಳಿಗೆ ಅನ್ನೋದು. ಇವಾಗ 1 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕೊಂಡು ಇದನ್ನ ಏನಿಲ್ಲ ಅಂದ್ರು ಒಂದ್ ಅರ್ಧ ಗಂಟೆ ಆದ್ರೂ ಹಿಟ್ಟನ್ನ ನೆನ್ಸ್ಕೋಬೇಕು ನೋಡ್ರಿ. ಹಿಟ್ಟು ಎಷ್ಟ್ ನೆನಿದೈತಲ್ರಿ ಅಷ್ಟ ನಮ್ಗ್ ಹೋಳಿಗೆ ಅನ್ನೋದು ಸಾಫ್ಟ್ ಆಗಿ ಬರ್ತೈತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಹಿಟ್ ಅನ್ನೋದು ಕಂಪ್ಲೀಟ್ ಆಗಿ ನೆಂದೈತ್ರಿ. ಹಿಟ್ ನೋಡ್ರಿ ಎಷ್ಟು ಸಾಫ್ಟ್ ಐತಲ್ರಿ, ಹಿಂಗ್ ಟಚ್ ಮಾಡಿದ್ರೇನೆ ಗೊತ್ತಾಗ್ಬಿಡ್ತೈತ್ರಿ. ಅಷ್ಟು ಸಾಫ್ಟ್ ಆಗಿ ನೆಂದಿರ್ತೈತ್ರಿ. ನಾವ್ ಹಿಟ್ಟು ನೆನ್ಸಿರ್ತೇವಲ್ರಿ 1 ಅವರ್ ನೆನ್ಸ್ಬೇಕ್ರಿ ಕಂಪಲ್ಸರಿ. ಹೋಳಿಗೆ ಮಾಡತ್ನಾಗ ಹಿಟ್ ಅನ್ನೋದು ಒನ್ ಅವರ್ ಅಲ್ಲಿ ನೆನ್ಸ್ಕೋಬೇಕಾಗುತ್ ನೋಡ್ರಿ. ಇವಾಗ ಸ್ವಲ್ಪ ನಿಂಬೆ ಗಾತ್ರದಷ್ಟು ನಾವ್ ಹಿಟ್ಟು ತಗೊಳುಮಂತ್ರಿ. ಹೋಳಿಗೆ ಮಾಡಾಕ ಹಿಟ್ಟು ಎಷ್ಟ್ ತಗೋತೀವಲ್ರಿ ಅಷ್ಟೇ ಹೂರ್ಣ ಕೂಡ ತಗೋಬೇಕ್ ನೋಡ್ರಿ. ಅವಾಗ ಮಾತ್ರ ನಮ್ಗ್ ಹೋಳಿಗೆ ಅನ್ನೋದು ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿ ಹತ್ತಿ ತರ ಬರ್ತಾವ್ರಿ. ಇವಾಗ ಇದನ್ನ ಹಿಟ್ಟಿನ ಸೈಡಿಗೆ ಎತ್ತಿಟ್ಕೊಂಡು ನಾವ್ ಹೋಳಿಗೆ ಮಾಡಾಕ ಇಲ್ಲಿ ತಾಟ್ ತಗೊಂಡಿನ್ರಿ. ನಿಮ್ ಕಡೆ ತಾಟ್ ಇರ್ಲಿಲ್ಲ ಅಂದ್ರ ನಿಮ್ಗ್ ಹೋಳಿಗೆ ಪೇಪರ್ ಅಂತ ಸಿಕ್ತಾವಲ್ರಿ, ಅವ್ ಕೂಡ ಯೂಸ್ ಮಾಡ್ಕೋಬಹುದ್ರಿ. ಆದ್ರ ನಾವ್ ಹೆಚ್ಚ ಈ ರೀತಿ ತಾಟ್ ಮೇಲೆ ಹೋಳಿಗೆ ಮಾಡ್ತೇವ್ ನೋಡ್ರಿ. ಇವಾಗ ಹಿಟ್ ಎಷ್ಟ್ ತಗೊಂದೇವಲ್ರಿ ಅಷ್ಟೇ ಹೂರ್ಣ ತಗೊಂಡು ನಾರ್ಮಲ್ ಆಗಿ ನಾವ್ ಹೋಳಿಗೆ ಮಾಡತ್ನಾಗ ಹೂರ್ಣ ತುಂಬ್ತೇವಲ್ರಿ, ಅದೇ ರೀತಿ ಇದನ್ನ ತುಂಬ್ಕೋಬೇಕ್ ನೋಡ್ರಿ. ಈ ರೀತಿ ತುಂಬ್ತಾ ಇರ್ಬೇಕ್ರಿ. ಒಂದ್ ಚೂರು ಹೊರಗ್ ಬರ್ಲಾರ್ದೇನೆ ಹೂರ್ಣ ಅನ್ನೋದು ಈ ರೀತಿ ತುಂಬ್ಕೋಬೇಕ್ರಿ ನೋಡ್ರಿ. ಈ ರೀತಿ ತುಂಬ್ಕೊಂಡ್ರಂದ್ರ ಇವಾಗ ಏನ್ ಮಾಡುಮ್ರಿ, ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳುಮಂತ್ರಿ. ಅಂದ್ರ ನಾವ್ ಹೋಳಿಗೆ ಮಾಡತ್ನಾಗ ತಾಟಿಗೆ ಒಟ್ಟ ಒಂದ್ ಚೂರ್ನು ಹೋಳಿಗೆ ಅಂಟ್ಲಾರ್ದೆ ನೀಟಾಗೆ ಬರ್ತೈತ್ರಿ. ಸ್ವಲ್ಪ ಕೈಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳುಮಂತ್ರಿ. ಮತ್ತ್ ಒಂದ್ ನೆನ್ಪಿಟ್ಕೊಳ್ಳೋದ್ ಏನಂದ್ರ ಹೂರ್ಣ ಅನ್ನೋದು ಒಟ್ಟ ಗಟ್ಟಿಯಾಗಿರ್ಬಾರ್ದ್ರಿ. ನಾವ್ ಹೋಳಿಗೆ ಮಾಡತ್ನಾಗ ಹೂರ್ಣನು ಸಾಫ್ಟ್ ಆಗಿರ್ಬೇಕ್ರಿ, ಅದೇ ರೀತಿ ಹಿಟ್ ಕೂಡ ಸಾಫ್ಟ್ ಆಗಿರ್ಬೇಕ್ ನೋಡ್ರಿ. ಅವಾಗ ನಮ್ಗ ಹೋಳಿಗೆ ಅನ್ನೋದು ಹತ್ತಿಯಷ್ಟೇ ಮೃದುವಾಗಿರುವಂತ ಹೋಳಿಗೆ ಬರ್ತಾವ್ರಿ. ಇವಾಗ ಇದನ್ನ ತೆಳುವಾಗಿ ಲಟ್ಸ್ಕೊಳ್ಳುಮ್. ಒಂಚೂರ್ನು ಹರಿಲಾರ್ದೇನೆ ಎಷ್ಟ್ ನೀಟಾಗಿ ಬಂದೈತ್ ನೋಡಿದ್ರಲ್ರಿ. ಇವಾಗ ಏನ್ ಮಾಡುಮ್ರಿ, ಇದನ್ನ ತವಾ ಮೇಲೆ ಹಾಕೊಳ್ಳುಮಂತ್ರಿ. ಆಲ್ರೆಡಿ ನಾನು ತವಾ ಕೂಡ ಕಾಯಿಸಿಟ್ಕೊಂಡಿನ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನಾವ್ ಹೋಳಿಗೆ ಹಾಕತ್ನಾಗ ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಕೊಂಡು ಹಾಕೋಬೇಕ್ ನೋಡ್ರಿ.
ಇವಾಗ ಹೋಳಿಗೆ ಹಾಕೊಂಡ್ ತಡಿ ನೀವು ಸ್ವಲ್ಪ ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋರಿ. ಇವು ಎಣ್ಣೆ ಹೋಳಿಗೆ ಆಗೋದ್ರಿಂದ ತುಪ್ಪಾರೆ ಹಾಕೋಬಹುದ್ರಿ ಅಥವಾ ಎಣ್ಣೆ ಕೂಡ ಹಾಕೋಬಹುದು ನೋಡ್ರಿ. ಎರಡು ಸೈಡ ಚಂದಗೆ ತುಪ್ಪ ಹಾಕಿ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ನಾರ್ಮಲ್ ಆಗಿ ನಾವು ಬೇಳೆ ಒಬ್ಬಟ್ಟು ಅಥವಾ ಕೊಬ್ಬರಿ ಒಬ್ಬಟ್ಟು ತಿಂದಿರ್ತೀವಲ್ರಿ, ಒಂದ್ ಸರ್ತಿ ಈ ರೀತಿ ಒಬ್ಬಟ್ಟು ಮಾಡ್ಕೊಂಡ್ ನೋಡ್ರಿ. ಮನಿ ಮಂದಿಗೆ ಎಲ್ಲರಿಗೂ ಇಷ್ಟ ಆಗುತ್ ನೋಡ್ರಿ. ಜಾಸ್ತಿ ಟೈಮ್ನು ಇಲ್ರಿ, ಕೇವಲ ಒಂದ್ ಅರ್ಧ ಗಂಟೆ ಒಳಗ ನಾವ್ ಇಂಥದ್ದು ಒಬ್ಬಟ್ಟು ಮಾಡ್ಬಿಡ್ಬೋದು ನೋಡ್ರಿ. ಮತ್ ಟೇಸ್ಟ್ನು ಸೂಪರ್ ಆಗಿ ಇರ್ತೈತ್ ನೋಡ್ರಿ. ಎರಡು ಸೈಡ ಚಂದಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗೆ ಕಲರ್ ಬಂದೈತ್ ಅಂತೇಳಿ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತೈತ್ ನೋಡ್ರಿ. ಮತ್ತ್ಯಾಕ್ ತಡ ರೀ, ನೀವು ಕೂಡ ಮನಿಯೊಳಗ ಈ ರೀತಿ ಒಂದ್ ಸರ್ತಿ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನಿ ಮಂದೆಲ್ಲ ಇಷ್ಟಪಟ್ಟು ತಿನ್ನುವಂತ ಹೋಳಿಗೆ ಅದಾವ್ ನೋಡ್ರಿ. ನಮಗೂ ಕೂಡ ಕೆಲ್ಸ ಕಡಿಮೆ ಇರ್ತೈತ್ರಿ, ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಿ. ನೆಕ್ಸ್ಟ್ ಇಷ್ಟೇ ಈಜಿ ರೆಸಿಪಿ ಒಂದಿಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ನನ್ನ ಚಾನೆಲ್ ನೋಡ್ತಾ ಇರ್ರಿ, ನಂಗೆ ಸಪೋರ್ಟ್ ಕೂಡ ಮಾಡ್ತಾ ಇರ್ರಿ. ಇಷ್ಟ ಆದ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.